ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಟಿ ನರಸೀಪುರದ ಒಂದು ಇನ್ಸಿಡೆಂಟ್, ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್. ಆ ವಿಚಾರವಾಗಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಟಿ ನರಸೀಪುರ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂಥ ಪ್ರಸಿದ್ಧಿ ಹೊಂದಿರತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಇದು ತ್ರಿವೇಣಿ ಸಂಗಮ ಕೂಡ ಹೌದು. ಟಿ ನರಸೀಪುರದಲ್ಲಿ ಮೂರು ನದಿಗಳ ಜೋಡಣೆ ಆಗುವಂಥ ಒಂದು ಸ್ಥಳ, ಕಾವೇರಿ, ಕಪಿಲ ಹಾಗೂ ಸ್ಫಟಿಕ. ಸೊ ಈ ಜಾಗದಲ್ಲಿ ನಡೀತಿರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಇವತ್ತು ನಾನು ಈ ವಿಡಿಯೋ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಟಿ ನರಸೀಪುರದಲ್ಲಿ ನಾನು ಕೂಡ ಟಿ ನರಸೀಪುರದ ಪುರಸಭೆಯ ಸದಸ್ಯ. ಆ ಟಿ ನರಸೀಪುರಕ್ಕೆ 2 ವಿಧಾನಸಭಾ ಕ್ಷೇತ್ರ ಹೊಂದ್ಕೊಂಡಿರುತ್ತೆ. ಒಂದು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರ ಹಾಗೂ ವರುಣಾ ವಿಧಾನಸಭಾ ಕ್ಷೇತ್ರ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ವರುಣಾ ವಿಧಾನಸಭಾ ಕ್ಷೇತ್ರನ ಪ್ರತಿನಿಧಿಸೋರು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಾಗೂ ಟಿ ನರಸೀಪುರನ ಪ್ರತಿನಿಧಿಸ್ತಕ್ಕಂಥವರು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್.ಸಿ. ಮಾದೇವಪ್ಪನವರು. ಅಷ್ಟೇ ಅಲ್ಲ, ಇಲ್ಲಿಯ ಸಂಸದರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಸುಪುತ್ರರು ಕೂಡ ಹೌದು. ಇತ್ತೀಚೆಗೆ ಕಳೆದ ಈ ಒಂದು 4-5 ದಿನಗಳಿಂದ ಟಿ ನರಸೀಪುರದ ಪುರಸಭೆಯಲ್ಲಿ ಒಂದು ದೊಡ್ಡ ಹಗರಣ ನಡೆದಿರುತ್ತೆ. ಆದರೆ ಆ ದೊಡ್ಡ ಹಗರಣ ಅಂತ ನಮಗೆ ತಿಳಿದಿರೋರಿಗೆ ಗೊತ್ತು, ಬಟ್ ಆ ಹಗರಣ ಎಲ್ಲೂ ವ್ಯಾಪಕವಾಗಿ ಎಲ್ಲೂ ಸುದ್ದಿ ಆಗಿಲ್ಲ ಅನ್ನೋದು ಒಂದು ಬೇಜಾರಾಗಿದೆ. ಯಾಕಂದರೆ ಅದು ಸಣ್ಣ ವಿಚಾರ ಅಲ್ಲ. ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿನ ಸೀಲಿನ ನಕಲು ಮಾಡಿ ನಮ್ಮ ಪುರಸಭೆಯಲ್ಲಿ ಅಕ್ರಮ ಖಾತೆಗಳನ್ನ ಮಾಡಿರ್ತಕ್ಕಂಥ ಒಂದು ಹಗರಣ, ತೆರಿಗೆ ಪಾವತಿಸುವಂಥ ಒಂದು ಹಗರಣ. ಅದನ್ನು ಮಾಡಿರೋದು ಬೇರೆ ಯಾರೂ ಅಲ್ಲ, ನಮ್ಮದೇ ಪುರಸಭೆಯ ಸದಸ್ಯರಾಗಿರ್ತಾರೆ. ಸಾಲದಕ್ಕೆ ಮಾಜಿ ಅಧ್ಯಕ್ಷರು ಕೂಡ ಅವರು. ಜೊತೆಗೆ ಇನ್ನೊಂದೇನು ಅಂದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಸದರು, ಈ 3 ಜನರ ಆಪ್ತರ ಬಣದಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು. ಬಹುಶಃ ಎಂಥ ನಾಚಿಕೆಗೇಡು ಸಂಗತಿ ಇದು ಅಂದರೆ, 5 ದಿನಗಳಾಯಿತು ಇಂಥ ಒಂದು ದೊಡ್ಡ ಹಗರಣ ಮಾಡಿರ್ತಾರೆ, ಸರ್ಕಾರಕ್ಕೆ ವಂಚನೆ ಮಾಡಿರ್ತಾರೆ, ಒಂದು ಬ್ಯಾಂಕ್ಗೆ, ರಾಷ್ಟ್ರೀಕೃತ ಬ್ಯಾಂಕ್ಗೆ ವಂಚನೆ ಮಾಡಿರ್ತಾರೆ, ಮತ್ತು ತೆರಿಗೆ ಪಾವತಿಸೋ ಅಂಥವ್ರಿಗೂ ಕೂಡ ಇದೆಲ್ಲೋ ಒಂದು ಕಡೆ ಅವ್ರು ಅನ್ಕೊಂಡಿರ್ಬೋದು, ನಾವು ಅವರಿಂದ ಕೆಲಸ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡಿರ್ಬೋದು, ಬಟ್ ಇದು ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ವಂಚನೆನೇ. ಇದು ಎಷ್ಟು ಅವಮಾನದ ಸಂಗತಿ ಅಂದರೆ, ಇಷ್ಟೆಲ್ಲ ಮಾಡಿದ್ರೂ ಕೂಡ ನಮ್ಮ ಏನು ಇವತ್ತಿನ ಸರ್ಕಾರ ಆಳ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಕೂಡ ಅವರ ಪಕ್ಷದ ಒಬ್ಬ ಸದಸ್ಯ, ಒಬ್ಬ ಚುನಾಯಿತ ಪ್ರತಿನಿಧಿ ಇಷ್ಟು ದೊಡ್ಡ ಹಗರಣ ಮಾಡಿದ್ರು ಕೂಡ ಆತನ ಮೇಲೆ ಯಾವುದೇ ಆ್ಯಕ್ಷನ್ ತಗೊಳ್ಳದೆ, ಅಥವಾ ಆತನಿಗೊಂದು ಸಸ್ಪೆನ್ಷನ್ನಲ್ಲಿಡೋದಾಗಲಿ ಇನ್ನೊಂದಾಗಲಿ ಯಾವುದೇ ಥರದ ಕೆಲಸಗಳು ಕೂಡ ಇಲ್ಲಿ ಆಗಿರಲ್ಲ. ನಾನು ಯಾಕೆ ಇವತ್ತು ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ವಿಚಾರಗಳು ನೋಡಿ, ಇದೇ ಸದಸ್ಯರು ಕೆಲವು ವರ್ಷಗಳ ಹಿಂದೆ ಪಂಚಾಯಿತಿ ಸದಸ್ಯರಾಗಿರ್ತಾರೆ. ಆ ಸಂದರ್ಭದಲ್ಲೇ ಅವ್ರ ಮೇಲೆ ಲೋಕಾಯುಕ್ತರ ಪ್ರಕರಣ ದಾಖಲಾಗಿ ಆಗಲೂ ಕೂಡ ಅವರು ಅರೆಸ್ಟ್ ಆಗಿರ್ತಾರೆ. ಸೊ ಅಂಥವ್ರಿಗೆ ಮತ್ತೆ ಟಿಕೆಟ್ ಕೊಟ್ಟು ಪುರಸಭೆಯಲ್ಲಿ ಅವರು ಗೆದ್ದು ಬಂದಿರ್ತಾರೆ. ಗೆದ್ದು ಬಂದ ಮೇಲೆ ಮತ್ತೆ ಯಥಾಸ್ಥಿತಿ ಅವರು ಹಿಂದೆ ಏನು ಚಾಳಿ ಇತ್ತು ಆ ಚಾಳಿನ ಮುಂದುವರಿಸಿರ್ತಾರೆ. ಇವತ್ತಿಗೂ ಕೂಡ ಅವ್ರಿಗೆ ಸಂಬಂಧಪಟ್ಟಿರೋ 4-5 ಕಟ್ಟಡಗಳಿದೆ. ಬಹುಶಃ ಅವೆಲ್ಲ ಕೂಡ ಅಕ್ರಮ ಕಟ್ಟಡಗಳು. ಅದಕ್ಕೆ ಯಾವುದೇ ಮೂಲ ದಾಖಲಾತಿಗಳಿಲ್ಲದೆ, ಅದಕ್ಕೆ ಯಾವುದೇ ರೀತಿಯ ಮೂಲ ಮುಂದೆ ಇಲ್ಲದೆ ಇರತಕ್ಕಂಥ ಜಾಗಗಳು ಇವತ್ತಿಗೂ ಕೂಡ ಅವ್ರ ಹೆಸರಿನಲ್ಲಿದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಏನು ಮನವಿ ಮಾಡ್ಕೋತಾ ಇದ್ದೀನಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಡಿಯೋ ಮುಖಾಂತರ ಅಂದರೆ, ದಯಮಾಡಿ ಟಿ ನರಸೀಪುರಕ್ಕೆ ಕೂಡ ನೀವು ಒಮ್ಮೆ ನೀವು ಜಿಲ್ಲಾಧಿಕಾರಿಗಳಾಗಿರೋದ್ರಿಂದ ನೀವು ಕೇವಲ ಮೈಸೂರು ಕೇಂದ್ರೀಕೃತ ಮಾತ್ರ, ಮೈಸೂರು ಕಚೇರಿ ಮಾತ್ರ ನಿಮ್ಮ ಕಚೇರಿ ಆಗಿರಲ್ಲ, ಇಡೀ ಜಿಲ್ಲೆ ನಿಮಗೆ ಸಂಬಂಧಪಡೋದ್ರಿಂದ ಟಿ ನರಸೀಪುರಕ್ಕೂ ಕೂಡ ನೀವು ಭೇಟಿ ನೀಡಬೇಕಾಗತ್ತೆ. ಯಾಕಂದರೆ ಟಿ ನರಸೀಪುರದಲ್ಲಿ ನೀವು ಒಂದು ಸಲ ಇಲ್ಲಿಗೆ ಬಂದು ನೀವು ನಮ್ಮ ಪುರಸಭೆ ವ್ಯಾಪ್ತಿ ಒಳಗೆ ನಡೆದಿರ್ತಕ್ಕಂಥ ವ್ಯವಹಾರಗಳನ್ನ ಏನಾದರೂ ನೋಡಿದ್ರೆ, ಬಹುಶಃ ಅವ್ರಿಗೆ ಕಾನೂನಲ್ಲಿ ಅವ್ರು ಕೊಡೋವಂಥ ಶಿಕ್ಷೆ ಇದೆಯೋ ಇಲ್ವೋ ನಮ್ಮ ಕಾನೂನಲ್ಲಿ, ಅಂಥ ಕಠಿಣ ಶಿಕ್ಷೆ ಕೊಡಬೇಕಾಗತ್ತೆ. ಯಾಕಂದರೆ ಅಷ್ಟು ಅವ್ಯವಹಾರಗಳು, ಅಷ್ಟೊಂದು. ಅಷ್ಟೇ ಅಲ್ಲ, ಟಿ ನರಸೀಪುರದಲ್ಲಿ ಹಾರ್ಟ್ ಆಫ್ ದ ಟೌನ್ ಒಳಗಡೆ ಸರ್ಕಾರಿ ಕಟ್ಟಡಗಳೊಳಗೆ ಬಾರ್ಗಳು ನಡೆಸ್ತಿರ್ತಾರೆ ಮೊದಲನೇದು. ಅಷ್ಟೇ ಅಲ್ಲದೆ ಸರ್ಕಾರಿ ಕಟ್ಟಡಗಳನ್ನ ಇವರು ನವೀಕೃತಗೊಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಫ್ಲೋರ್ ಮೇಲೆ ಫ್ಲೋರು ಅವ್ರ ಇಚ್ಛೆ ಹಂಗೆ, ಅವರ ಸ್ವಂತ ಬಿಲ್ಡಿಂಗ್ ರೀತಿಯಲ್ಲಿ ಫ್ಲೋರ್ ಮೇಲೆ ಫ್ಲೋರ್ ಕಟ್ಕೊಂಡು
ಬಾರಿನ ರೆಸ್ಟೋರೆಂಟ್ ಕೂಡ ನಡೆಸ್ತಿರ್ತಾರೆ. ನಾನು ಯಾಕೆ ಈ ವಿಚಾರಗಳಿವತ್ತು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಕೆಲವೇ ತಿಂಗಳಲ್ಲಿ ನಮ್ಮ ಅವಧಿಗಳು ಮುಗಿದೋಗುತ್ತೆ. ಬಹುಶಃ ಮುಂದಿನ ಸಂದರ್ಭ ನಾನು ನಿಲ್ತೀನೋ ಇಲ್ವೋ, ಅಥವಾ ಅಕಸ್ಮಾತಾಗಿ ನಿಂತರೂ ನಾವು ಆಯ್ಕೆ ಆಗಿ ಬರ್ತೀವೋ ಇಲ್ವೋ, ಅದು ಜನಗಳ ಕೈಲಿರೋದು. ಆದರೆ ಈ ವಿಚಾರಗಳು ಸಾರ್ವಜನಿಕರಿಗೆ ತಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇಲ್ಲಿ ಮತ್ತೆ ಕೆಲವೊಂದಷ್ಟು ಸರ್ಕಾರಿ 107 ಸರ್ಕಾರಿ ಮಳಿಗೆಗಳಿದೆ. ಆ ಮಳಿಗೆಗಳಲ್ಲಿ ಕೂಡ ಇವತ್ತಿನವರೆಗೂ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಇವತ್ತಿಗೂ ಕೂಡ ಪೆಂಡಿಂಗ್ ಇದೆ. ಇಷ್ಟು ದಿನಗಳಾಯಿತು, ಕಳೆದ 5 ವರ್ಷಗಳಿಂದ ನಾವು ಮೊದಲನೇ ಮೀಟಿಂಗಿಂದ ನಾನು ಇದನ್ನು ಕೇಳ್ಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ಬಾಡಿಗೆ ವಸೂಲಿ ಮಾಡಿ. ಕೋರ್ಟಿಂದ ಕೂಡ ಆರ್ಡರ್ ಆಗಿದೆ ಅವ್ರನ್ನ ವೆಕೇಟ್ ಮಾಡಿಸ್ಬೇಕು ಅಂತ. ಇಷ್ಟೆಲ್ಲ ಆದರೂ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಅವ್ರಿಗೆ ಒತ್ತಡ. ಯಾಕಂದರೆ ಇದು ಪ್ರಭಾವಿಗಳು, ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಸದರಿರ್ತಕ್ಕಂಥ ಕ್ಷೇತ್ರ. ಎಲ್ಲಿ ನಾವು ಆ್ಯಕ್ಷನ್ ತಗೊಂಡ್ಬಿಟ್ರೆ, ಯಾಕಂದರೆ ಅಂಗಡಿಗಳಲ್ಲಿ ಇರ್ತಕ್ಕಂಥ 100 ಮಳಿಗೆಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಅದರಲ್ಲಿ 90% ಅವ್ರದೇ ಶಿಷ್ಯಂದಿರೆ, ಅವರ ಪಟಾಲಂಗಳೇ ಇಲ್ಲಿ ಅಂಗಡಿಗಳು ನಡೆಸ್ತಿರ್ತಕ್ಕಂಥವ್ರು. ಎಲ್ಲಿ ಅವ್ರನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ ನಾವು ಅನ್ನೋ ಕಾರಣಕ್ಕೆ ಇವರ ಭಯದಿಂದ, ಇವರ ಅಧಿಕಾರದ ಭಯದಿಂದ ಇಲ್ಲಿವರೆಗೂ ಕೂಡ ನಮ್ಮ ಅಧಿಕಾರಿಗಳು ಇವ್ರ ಮೇಲೆ ಯಾವುದೇ ರೀತಿಯ ಆ್ಯಕ್ಷನ್ಗಳನ್ನ ತಗೊಳ್ಳದೆ, ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವ ಆಡೋದಕ್ಕೆ ಎಷ್ಟರ ಮಟ್ಟಿಗೆ ಇವರೆಲ್ಲರೂ ಶಾಮೀಲಾಗಿದ್ದಾರೆ ಅಂದರೆ ಇದು ಸಾರ್ವಜನಿಕ ವಲಯದಲ್ಲಿ ನಾವೆಲ್ಲ ತಲೆ ತಗ್ಸುವಂಥ ಕೆಲಸ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಬಲಿ ಹಾಕದೆ ಹೋದರೆ ಇಂಥವ್ರನ್ನೆಲ್ಲ ಒಂದಷ್ಟು ದಿವಸ ಮನೇಲಿ ಕೂರಿಸ್ಬೇಕು. ಯಾಕಂದರೆ ಸರ್ಕಾರ ಇವತ್ತು ಯಾವುದೇ ಅಧಿಕಾರ ಆಗಿರಲಿ, ಆ ಉನ್ನತ ಹುದ್ದೆಗಳಲ್ಲಿದ್ದರೆ ಅದು ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಯಾರೇ ಒಬ್ಬ, ನಾನು ಶಾಸಕ ಅಂತ ಹೇಳ್ಕೊಳ್ಳಿ, ನಾನೊಬ್ಬ ಕೌನ್ಸಿಲರ್ ಅಂತ ಹೇಳ್ಕೊಳ್ಳಿ, ಒಬ್ಬರು ಮಂತ್ರಿ ಅಂತ ಹೇಳ್ಕೊಳ್ಳಿ, ಯಾರೇ ಆದರೂ ಅವ್ರು ಇವತ್ತು ಈ ಸ್ಥಾನಗಳನ್ನ ಅನುಭವಿಸ್ತಿದ್ದಾರೆ ಅಂದರೆ ಅದು ಸಾರ್ವಜನಿಕರು, ಮತದಾರರುಗಳು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ಹಿಂದೆ ಹಿಟ್ಲರ್ ಆಡಳಿತ ಅಂತ ಕೇಳ್ಪಟ್ಟಿದ್ವಿ. ಈಗ ಅದೇ ಹಿಟ್ಲರ್ ಆಡಳಿತದಲ್ಲೇ ನಾವು ಈಗಲೂ ಇದ್ದೀವಿ. ಯಾಕಂದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಎಷ್ಟು ವರ್ಷಗಳಾಗಿದೆ. ಆದರೆ ನಾವು ಸ್ವಾತಂತ್ರ್ಯ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ, ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂದಿದೆ ಅನ್ನೋದು ನಾವು ಅಂದ್ಕೊಂಡಿದ್ದೀವಿ. ಅವರಿಂದ ಕಿತ್ಕೊಂಡು ಮತ್ತೆ ನಾವು ನಮ್ಮನ್ನು ಆಳ್ತಿರ್ತಕ್ಕಂಥ ಕೆಲವು ರಾಜಕಾರಣಿಗಳಿಗೆ ಕೊಟ್ಟಿದ್ದೀವಿ ಅಂದರೆ ತಪ್ಪಾಗಲಾರದು. ಇವತ್ತಿಗೂ ಹಳೆ ಮೈಸೂರು, ಅದರಲ್ಲೂ ವಿಶೇಷವಾಗಿ ಟಿ ನರಸೀಪುರ, ಡೆವಲಪ್ಮೆಂಟ್ ಝೀರೋ. ಸಾಮಾನ್ಯವಾಗಿ ಇವತ್ತಿಗೂ ನೀವು ಶಿವಮೊಗ್ಗ ಸೈಡ್ ಹೋಗಿ, ಆ ಕಡೆ ಭಾಗಗಳಲ್ಲಿ ಇವತ್ತಿಗೂ ಕೂಡ ಅಷ್ಟೇ, ನೀವು ಅಲ್ಲಿಗೆ ಹೋದರೆ ಹಿಂದೆ ಇದ್ದಂಥ ಶಿವಮೊಗ್ಗ, ಈಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಾಗಿ ಈಗಿರ್ತಕ್ಕಂಥ ಶಿವಮೊಗ್ಗ ತುಂಬ ವ್ಯತ್ಯಾಸ ಇದೆ. ಡೆವಲಪ್ಮೆಂಟ್, ದಟ್ ಇಸ್ ಕಾಲ್ಡ್ ಡೆವಲಪ್ಮೆಂಟ್. ಆದರೆ ಇಲ್ಲಿ ಇಷ್ಟು ವರ್ಷಗಳು ಜನಗಳು ಆಯ್ಕೆ ಮಾಡಿ ಕಳಿಸಿದ್ದಾರೆ, ಎಷ್ಟು ಬಾರಿ ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೂ ಕೂಡ ಟಿ ನರಸೀಪುರದ ಒಳಗಡೆ ಇವತ್ತಿಗೂ ಕೂಡ ಭ್ರಷ್ಟಾಚಾರ ಅನ್ನೋದು ತಾಂಡವ ಆಡ್ತಿದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮನೆ ಖಾತೆಗಳೇ ನಿಮ್ಮ ಹೆಸರಲ್ಲಿ ಇದೆಯೋ ಇಲ್ವೋ ಅಂತ ನೀವು ನೋಡ್ಕೊಳ್ಳೋಂಥ ಸಂದರ್ಭ ಬರುತ್ತೆ. ಯಾಕಂದರೆ ಈಗಾಗಲೇ ಟಿ ನರಸೀಪುರದಲ್ಲಿ ಸಾಕಷ್ಟು ಸರ್ಕಾರಿ ಜಾಗಗಳು ಗುಳುಮಾಗ್ಬಿಟ್ಟಿದೆ. ದಯಮಾಡಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಟಿ ನರಸೀಪುರದಲ್ಲಿ ಪುರಸಭೆ ಇಲ್ಲಿವರೆಗೂ ನಾನು ಎಲ್ಲೂ ನೋಡಿಲ್ಲ. ಇರ್ತಕ್ಕಂಥ 5 ವರ್ಷ ಅವಧಿಯಲ್ಲಿ ಒಂದು ಅಧ್ಯಕ್ಷರ ಅವಧಿ 2.5 ವರ್ಷ ಇರುತ್ತೆ. ಅಲ್ಲಿಗೆ 5 ವರ್ಷದಲ್ಲಿ 2 ಬಾರಿ 2 ಅಧ್ಯಕ್ಷರಾಗ್ಬೋದು. ಆದರೆ ಇಲ್ಲಿ ಟಿ ನರಸೀಪುರದಲ್ಲಿ ಇಲ್ಲಿವರೆಗೂ 5 ಜನ ಅಧ್ಯಕ್ಷರಾಗಿದ್ದಾರೆ. 5 ಜನ ಅಧ್ಯಕ್ಷರು. ಕಾರಣ ಅವರ ಪಟಾಲಂ ಹಾಗೂ ಚೇಲಾಗಳಿಗೆ ಅಧಿಕಾರ ಹಂಚಿಕೆ ಮಾಡಬೇಕು. ಯಾಕಂದರೆ ಅವರೆಲ್ಲ ಮುಂದಿನ ಚುನಾವಣೆಗಳಿಗೆ ಅವ್ರಿಗೆ ಬೇಕಾಗ್ತಾರೆ. ಆ ದೃಷ್ಟಿಯಿಂದ 6 ತಿಂಗಳು 8 ತಿಂಗಳು ಯಾವಾಗ ಬೇಕೋ ಅವ್ರವ್ರಿಗೆ ಅಧ್ಯಕ್ಷರು ಬದಲಾವಣೆಗಳಾಗೋಗಿದೆ. ಅಷ್ಟೇ ಅಲ್ಲ, ಟಿ ನರಸೀಪುರದಲ್ಲಿ ಇಲ್ಲಿವರೆಗೂ ನಮ್ಮ 5 ವರ್ಷದ ಅವಧಿಯಲ್ಲಿ ಓವರ್ ಆಲ್ ನಾವು ಲೆಕ್ಕ ತಗೊಂಡ್ರೆ ಒಂದು 8ರಿಂದ 10 ಮೀಟಿಂಗ್ ನಡೆದಿರ್ಬೋದು. ನನ್ನ ಪ್ರಕಾರ ಮತ್ತು ಕಾನೂನು ಪ್ರಕಾರವಾಗಿ ನಾವು ಚುನಾಯಿತ ಪ್ರತಿನಿಧಿಗಳು ಜನಗಳು ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ ಮೇಲೆ ಕಡೆ ಪಕ್ಷ ತಿಂಗಳಿಗೊಂದು ಸಾರ್ವಜನಿಕರ ಕುಂದುಕೊರತೆ ಸಭೆ ಮಾಡಬೇಕಾಗತ್ತೆ ಮತ್ತು ಅದ್ರ ಬಗ್ಗೆ ಚರ್ಚೆಗಳು ಮಾಡಬೇಕಾಗತ್ತೆ. ಬಟ್ ಇಲ್ಲಿವರೆಗೂ ಕೂಡ ಟಿ ನರಸೀಪುರದಲ್ಲಿ ಅಂಥದ್ದನ್ನು ನಡೀಲಿಲ್ಲ. ನಾನು ಎಲ್ಲೋ ಒಂದು ಕಡೆ ಇವತ್ತು ಬಹಳ ಬೇಜಾರಿನಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕರ ಆಸ್ತಿ ಉಳಿಸ್ಬೇಕಾಗಿರೋರು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಸೀಲ್ನ ನಕಲು ಮಾಡಿದ್ರು ಕೂಡ ಇದನ್ನ ಒಂದು ಚಿಕ್ಕ ಯಾವುದೋ ಒಂದೇನೋ ಸಣ್ಣ ಘಟನೆ ನಡೆದಿದೆ ಅನ್ನೋ ರೀತಿ ಎಲ್ಲರೂ ಕೂಡ ಮೈಮರ್ತಿ ಕೂತಿರೋದು ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮಗಳೇನು ಅನ್ನೋದನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ.
ಸೊ ಹಾಗಾಗಿ ನಾನು ಆಗಲೇ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅವರು 5 ಬಾರಿ ರೀಸೆಂಟಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಿಂತು ಅವರು ಸೋತಿರ್ತಾರೆ. ನಮ್ಮ ಮೈಸೂರು ಜಿಲ್ಲೆ ಭಾಗದ ಕಾಂಗ್ರೆಸ್ ಲೀಡರ್ ಅವರು ಲಕ್ಷ್ಮಣ್ಣನವರು ಸತ್ಯಮೇವ ಜಯತೆ ಅನ್ನೋ ಒಂದು ಬೋರ್ಡ್ಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಿದ್ದಿದ್ದು ನೋಡಿದೆ. ಇವತ್ತು ಸುಪ್ರೀಂ ಕೋರ್ಟ್ ಮೂಡಾ ಕೇಸ್ನಲ್ಲಿ ಏನೋ ಕೊಟ್ಟಿರ್ತಕ್ಕಂಥ ನಿರ್ಧಾರದ ಬಗ್ಗೆ ಅವರು ಸತ್ಯಮೇವ ಜಯತೆ, ಸತ್ಯ ಗೆದ್ದಿದೆ ಅನ್ನೋ ಮಾತನ್ನ ಹೇಳ್ಕೊಂಡು ಒಂದು ಹೋರ್ಡಿಂಗ್ಸ್ ಇಟ್ಕೊಂಡು ಅವರು ಹೋರಾಟ, ಅವರು ಖುಷಿ ಸಂತಸ ವ್ಯಕ್ತಪಡಿಸ್ತಿದ್ರು. ನಾನು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಸ್ವಾಮಿ ನಿಮ್ಮದೇ ಸರ್ಕಾರ, ನಿಮ್ಮದೇ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಇದು, ಇಲ್ಲಿ ಇಷ್ಟು ದೊಡ್ಡ ಹಗರಣಗಳು ನಡೆದಿದೆ, ಇದ್ರ ಬಗ್ಗೆ ನಿಮ್ಮ ಪಕ್ಷದಲ್ಲಾಗಲಿ ಅಥವಾ ನಿಮಗಾಗಲಿ ಮಾತಾಡೋವಂಥ ನೈತಿಕತೆ ಇಲ್ಲ. ಆದರೆ ನೀವು ಎಲ್ಲೋ ಯಾವುದೋ ಸುಪ್ರೀಂ ಕೋರ್ಟ್ ನಿರ್ಧಾರನ ಇವತ್ತು ಇಟ್ಕೊಂಡು ಸಂಭ್ರಮಿಸ್ತಿದ್ದೀರಾ. ಇಲ್ಲಿ ಸಾರ್ವಜನಿಕರ ಆಸ್ತಿ ಲೂಟಿ ಆಗ್ತಾ ಇದೆ, 5 ಪೈಸಾ ಡೆವಲಪ್ಮೆಂಟ್ ಇಲ್ಲ, ಸರ್ಕಾರಿ ಬಿಲ್ಡಿಂಗ್ಗಳೆಲ್ಲ ನಿಮ್ಮ ಪಾರ್ಟಿ ಲೀಡರ್ಗಳದ್ದು ಅಂಗಡಿಗಳಿದೆ. ಒಬ್ಬೊಬ್ರು ಕೂಡ ನಾನು ಹೆಸರಿಡ್ದು ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರ್ಯಾರು ಅಂಗಡಿಗಳು ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಅದರಲ್ಲಿ ಅನೇಕರು ತಾಲೂಕ್ ಪಂಚಾಯತಿ ಸದಸ್ಯರುಗಳಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ, ನಿಮ್ಮ ಪಟಾಲಂ ನಿಮ್ಮ ಜೊತೆ ಓಡಾಡೋ ಅಂಥವ್ರು ಇದ್ದಾರೆ. ಸರ್ಕಾರಕ್ಕೆ ಇಷ್ಟು ದೊಡ್ಡ ಮಟ್ಟದ ತೆರಿಗೆ ವಂಚನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಒಂದು ಮಾಹಿತಿ ಕೂಡ ಇದೆ, ಇತ್ತೀಚೆಗೆ DC ಅವರಿಗೆ ಆದೇಶ ಮಾಡಿದ್ರು ಮಾನ್ಯ ಸಂಸದರು, ಸದ್ಯಕ್ಕೆ ಅಂಗಡಿಯವ್ರು ಯಾರನ್ನೂ ಖಾಲಿ ಮಾಡಿಸ್ಬೇಡಿ ಅಂತ ಹೇಳಿದ್ರು ಅನ್ನೋದು ಕೂಡ ಇದೆ. ನೀವು ಹೇಳಿಲ್ಲ ಅನ್ನೋದೇ ನಿಜ. ಆದರೆ ನೀವು ಪಾರದರ್ಶಕವಾಗಿದ್ದರೆ ನಮ್ಮ ಅವಧಿಗಳಂತೂ ಮುಕ್ತಾಯ ಆಯಿತು. ಈಗಲಾದರೂ ನೀವು ಎಚ್ಚೆತ್ಕೊಂಡು ನೀವೇನು ನಿಮ್ಮ ಪಟಾಲಂಗಳಿಗೆ ಅಂಗಡಿಗಳು ಕೊಟ್ಟಿದ್ದೀರೋ ಇಲ್ಲಿ ಸರ್ಕಾರಿ ಮಳಿಗೆಗಳನ್ನ, ಅದನ್ನ ಇಮ್ಮಿಡಿಯೇಟ್ ಆಗಿ ಖಾಲಿ ಮಾಡಿಸಿ ಟಿ ನರಸೀಪುರದ ಮೂಲ ಬಡವರಿಗೆ, ಟೌನ್ನಲ್ಲಿ ವಾಸ ಮಾಡ್ತಕ್ಕಂಥ, ಪುರಸಭೆ ವ್ಯಾಪ್ತಿಯೊಳಗೆ ವಾಸ ಮಾಡ್ತಕ್ಕಂಥ ಮೂಲ ಬಡವರಿಗೆ, ಅರ್ಹರಿಗೆ ಆ ಅಂಗಡಿಗಳನ್ನ ಕೊಡಿಸೋ ಮುಖಾಂತರ, ಇಲ್ಲ ನಾವು ಭ್ರಷ್ಟಾಚಾರದ ವಿರುದ್ಧವಾಗಿರೋರು ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ನೇರವಾಗಿ ಸವಾಲಾಗ್ತಾ ಇದ್ದೀನಿ. ಆಮೇಲೆ ಇಲ್ಲಿವರೆಗೂ ಟಿ ನರಸೀಪುರದಲ್ಲಿ ಐತಿಹಾಸಿಕ ಸ್ಥಳ, ಒಂದು ಕಮನ್ ಗೇಟ್, ಒಂದು ವೆಲ್ಕಮ್ ಬೋರ್ಡ್, ಎಲ್ಲೆಲ್ಲೋ ಯಾವುದ್ಯಾವುದೋ ಸಣ್ಣ ಪುಟ್ಟ ತಾಲೂಕುಗಳಿಗೆ ಹೋದಾಗೆಲ್ಲ ನಾವು ನೋಡ್ತೀವಿ, ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲೆಲ್ಲ ನಾವು ಬೋರ್ಡ್ಗಳು ನೋಡ್ತೀವಿ. ಬಟ್ ಇಲ್ಲಿವರೆಗೂ ಕೂಡ ಅಂಥದ್ದು ಟಿ ನರಸೀಪುರದ ಕ್ಷೇತ್ರದಲ್ಲಿ ನಾವು ನೋಡಲೇ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಷ್ಟರ ಮಟ್ಟಿಗೆ ಮತದಾರನ ಟೇಕನ್ ಫಾರ್ ಗ್ರಾಂಟೆಡ್, ಅವ್ರು ನಮ್ಗೆ ಯಾವತ್ತಿದ್ರೂ ಓಟ್ ಕೊಡ್ತಾರೆ ಅನ್ನೋ ಮನೋಭಾವನೆ ಇಟ್ಕೊಂಡಿದ್ದೀರಾ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ನಾನು ನಿಮಗೆ ನೇರವಾಗಿ ಒಂದು ಮಾತು ಹೇಳ್ತೀನಿ, ಮುಂಬರೋ ದಿನಗಳಲ್ಲಿ ಟಿ ನರಸೀಪುರದ ಪುರಸಭೆ ಒಳಗಾಗಿರ್ಬೋದು, ಟಿ ನರಸೀಪುರದ ವಿಧಾನಸಭಾ ಕ್ಷೇತ್ರದಲ್ಲಾಗಿರ್ಬೋದು, ಒಂದು ದೊಡ್ಡ ಮಟ್ಟದ ಕ್ರಾಂತಿ ಮತದಾರರು ಮಾಡ್ತಾರೆ, ಬದಲಾವಣೆ ನೋಡ್ತಾರೆ, ಬದಲಾವಣೆ ತರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ, ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಯಾಕಂದರೆ ಇವತ್ತು ನೀವು ಗೆಲ್ಲಿಸಿ ಕಳಿಸಿರ್ತಕ್ಕಂಥವ್ರು ನಿಮ್ದೊಂದು ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂದ್ರು, ನಿಮ್ದೊಂದು ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಅಂದ್ರು ಇವತ್ತು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಂಥ ಪರಿಸ್ಥಿತಿ ವ್ಯವಸ್ಥೆ ಒಳಗೆ ನಾವು ಬದುಕ್ತಾ ಇದ್ದೀವಿ. ಇದನ್ನು ಹೋಗಲಾಡಿಸ್ಬೇಕು ಅಂದರೆ ನಿಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ದಯಮಾಡಿ, ಯಾಕಂದರೆ ಈ ಭಾಗದಲ್ಲಿ ವಿಶೇಷವಾಗಿ ಹಣದ ವ್ಯಾಮೋಹನೆ, ಚುನಾವಣೆಗಳು ಬಂದರೆ ಹಣದ ಹೊಳೆನೇ ಹರಿಯುತ್ತೆ. ಅದನ್ನೆಲ್ಲ ನೀವು ಬದಿಗಿಟ್ಟು ದಯಮಾಡಿ ಮುಂಬರೋ ದಿನಗಳಲ್ಲಿ ಟಿ ನರಸೀಪುರನ ಸ್ವಚ್ಛ ಮಾಡುವಂಥ ಕೆಲಸಗಳಲ್ಲಿ, ನಾನು ಟಿ ನರಸೀಪುರದ ಮತದಾರ ಆಗಿರೋದ್ರಿಂದ ನಾನು ಸತ್ರೆ ನನ್ನನ್ನು ಹೂತಾಕದ ಟಿ ನರಸೀಪುರದಲ್ಲೇ. ಸೊ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಈ ಮುಂಬರೋ ಜನ್ರೇಷನ್, ನಮ್ಮ ಮುಂದಿನ ಪೀಳಿಗೆಗಾದರೂ ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಚ್ಚೆತ್ಕೊಂಡು ಇಂಥವ್ರನ್ನೆಲ್ಲ ಮುಂದಿನ ಚುನಾವಣೆಗಳಲ್ಲಿ ದೂರ ಇಡಬೇಕು. ನೀವು ಅಕ್ರಮ ತಾಂಡವ ಆಡ್ತಿದೆ ಟಿ ನರಸೀಪುರದ ಕ್ಷೇತ್ರದಲ್ಲಿ. ಹಾಗಾಗಿ ಇದನ್ನೆಲ್ಲ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇವತ್ತು ಕೇಳ್ಕೊತಾ ಇದ್ದೀನಿ. ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು, ನಾನು ಮಾನ್ಯ ಉಸ್ತುವಾರಿ ಸಚಿವರನ್ನ ಮತ್ತು ಸಂಸದರನ್ನ ಕೇಳ್ತೀನಿ, ಉಸ್ತುವಾರಿ ಸಚಿವರನ್ನ ಕೇಳ್ತೀನಿ, ಸರ್ ನಿಮ್ಮನ್ನ 7 ಬಾರಿ, ಬಹುಶಃ 7 ಬಾರಿ ಆಯ್ಕೆ ಮಾಡಿರ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿವರೆಗೂ ನೀವೀಗ ಈ ಸರ್ಕಾರ ಬಂದು ಆಲ್ರೆಡಿ 2.5 ವರ್ಷ ಆಗ್ತಾ ಬಂತು. ನೀವು ಯಾವ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿದ್ರಿ? ಎಷ್ಟು ಅಂಬೇಡ್ಕರ್ ಜಯಂತಿಗಳಲ್ಲಿ ಭಾಗವಹಿಸಿದಿರಾ? ಎಷ್ಟು ಜಗಜೀವನ್ ರಾಮ್ ಜಯಂತಿ ಭಾಗವಹಿಸಿದಿರಾ? ಯಾಕಂದರೆ ಇದು ಮೀಸಲು ಕ್ಷೇತ್ರ. ಎಷ್ಟು ಬೇರೆ ಬೇರೆ ಇನ್ನಿತರ ಮಹಾನ್ ರಾಷ್ಟ್ರ ನಾಯಕರ ಜಯಂತಿಗಳಲ್ಲಿ ನೀವು ಭಾಗವಹಿಸಿದಿರಾ? ಭಾಗವಹಿಸಿಲ್ಲ ನೀವು. ಯಾಕಂದರೆ ಟಿ ನರಸೀಪುರ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿರೋದ್ರಿಂದ ಭಾಗವಹಿಸಿಲ್ಲ. ನಾನು ಇವತ್ತು ಮತ್ತೊಮ್ಮೆ ಬಹಳ ಬೇಜಾರಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಸಾರ್ವಜನಿಕರು ಎಚ್ಚೆತ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಾದರೂ ಇದ್ರ ಬಗ್ಗೆ ಒಂದು ದೊಡ್ಡ ನೀವೇನು ಬೀದಿಗಿಳಿದು ಹೋರಾಟ ಮಾಡೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಮತದಾನ ಇದೆಯಲ್ಲ, ನಿಮ್ಮ ಮತದಾನ ಬಹಳ ಶ್ರೇಷ್ಠವಾದದ್ದು. ಕೇವಲ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಯಾರಿಗೆ ಆಳ್ವಿಕೆನ ಕೊಡಬೇಕು
ನಿಮ್ಮನ್ನ ಪ್ರತಿನಿಧಿಸುವಂಥ ಪ್ರತಿನಿಧಿ ಯಾರಾಗಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋಂಥ ಶಕ್ತಿ ಇರೋದು ಈ ದೇಶಕ್ಕೆ ನಿಜವಾದ ಲೀಡರ್ಗಳು ಯಾರಾದರೂ ಇದ್ದರೆ ಮತ ಹಾಕೋ ಮತದಾರರು ಮಾತ್ರ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಇದ್ರ ಬಗ್ಗೆ ಒಳ್ಳೆ ನಿರ್ಧಾರ ತಗೋತೀರಾ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಮನವಿ ಮಾಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಆದಷ್ಟು ಬೇಗ ನಿಮ್ಮ ಅಧಿಕಾರಿಗಳ ಮೇಲೂ ಕೂಡ ತನಿಖೆಗಳನ್ನ ನಡೆಸಿ ಏನೇನು ಅಕ್ರಮಗಳು ನಡೆದಿದೆಯೋ ಅವ್ರಿಗೆ ಕಾನೂನು ಮೂಲಕ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಮನವಿನ ನಿಮ್ಮಲ್ಲಿ ಮಾಡ್ತಾ ನಾನು ಈ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.